ಸೊ ನಾವು ರೆಸಾರ್ಟ್ಗೆ ಹೋಗಾದ್ಮೇಲೆ ಯಾವ್ಯಾವ ಗೇಮಲ್ಲಿ ಭಾಗವಹಿಸಿದ್ವಿ, ಯಾವ್ಯಾವ ಗೇಮ್ಗಳನ್ನ ಆಡಿದ್ವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಈ ವಿಡಿಯೋಗಳು ಯಾವುದು ಮಾಡ್ತಾಯಿಲ್ಲ ಈಗ ಸ್ವಲ್ಪ ದಿನಕ್ಕೆ. ಹಾಗೆ ನನ್ನ ಮಗನಿಗೂ ಸ್ವಲ್ಪ ಏನಂತಾರೆ ಚಿಕನ್ ಪಪ್ಸ್ ಆ ಥರ ಬಂದಿದೆ. ಹಾಗಾಗಿ ನಾನು ಕೂಡ ಜಾಸ್ತಿ ವೀಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಇದನ್ನು ಫೋನಲ್ಲೇ ತುಂಬ ದಿನದಿಂದ ಹಾಗೆ ಇತ್ತು, ಹಾಗಾಗಿ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಏನೇನು ಗೇಮ್ ಆಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈಗ ಸ್ವಿಮ್ಮಿಂಗ್ ಪೂಲ್ ಬಂದಿದ್ದೀನ ನಾವು ಸ್ವಲ್ಪ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೇಳಿ ಎಲ್ಲ ನೀರಲ್ಲಿ ಬಂದ್ವಿ. ಫ್ರಾಗ್ ರೈಸ್ ಅಂತ ರನ್ನಿಂಗ್ ರೇಸ್ ಇಟ್ಕೊಂಡ್ವಿ. ಅದು ಯಾರು ಫಸ್ಟ್ ಹೋಗ್ತಾರೆ ಅಂತ ಹೇಳಿ ಈಗಂತೂ ಗೊತ್ತಿಲ್ಲ, ಹೇಗೆ ಮುಂದೆ ಫಾಸ್ಟಾಗಿ ಬರ್ತಾರೆ ಅಂತ ಗೊತ್ತಾಗಿಲ್ಲ. ಹಾಗಾಗಿ ಮುಂದೆ ಬಂದ್ಬಿಟ್ಟು ಎಷ್ಟು ಓಡ್ತಾ ಇದ್ದೀವಿ ಆಗಿಲ್ಲ. ಸೊ ಓಡೋವಂಥದ್ದು ಹೆಂಗೆ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನನಗಂತೂ ಓಡೋದಕ್ಕೆ ಕಷ್ಟ ಆಗ್ತಿತ್ತು ನೀರಲ್ಲಿ. ಸೊ ನೀರಲ್ಲಂತೂ ಮಸ್ತ್ ಮಾಡಿಬಿಟ್ಟು ಅವತ್ತಂತೂ ಹೋಗಿದ್ದಿನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೆಕ್ಸ್ಟ್ ಹಾಗೆ ಸಿಕ್ಕಾಪಟ್ಟೆ ಮಳೆ ಬಂತು. ಬಟ್ ಮಳೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಮಳೆ ಬಂತು. ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಮಳೆ, ಅದರಲ್ಲೂ ಬರೀ ಮಳೆ ಬಂದಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿತ್ತು. ಅದು ಜಾಸ್ತಿ ಇತ್ತು. ಮರದಲ್ಲಿರೋ ಕಾಯೆಲ್ಲ ಬಿದ್ದಿತ್ತು. ಅದನ್ನೇ ತಗೊಂಡು ಆಟ ಆಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಬ್ರಿಗೊಬ್ರು ಟಾರ್ಗೆಟ್ ಮಾಡ್ಕೊಂಡು ಹೊಡೆಯೋದು ಅದೆಲ್ಲ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಮಳೆ, ಗಾಳಿ, ಗುಡುಗು, ಮಿಂಚು ಈ ಥರ ಎಲ್ಲ ಜಾಸ್ತಿ ಇತ್ತು. ಹಾಗಾಗಿ ತುಂಬ ಊಟ ಆಟಾಡೋಕ್ಕಲ್ಲ, ಆದರೂ ಆಡೋದು ತುಂಬ 2 ಅವರ್ ಆ ಥರ. ಬಟ್ ಆಮೇಲೆ ಬೇಡ ಜಾಸ್ತಿ ಸಿಗೋದಿದ್ದಾರೆ ಅಂತ ಹೇಳಿ ಜಾಸ್ತಿ ಮತ್ತೆ ನಾವು ಹೋಗಿ ಫ್ರೆಶಪ್ ಎಲ್ಲ ಆಗಿ ಮತ್ತೆ ಮಳೆ ಎಲ್ಲ ನಿಂತು ಆಮೇಲೆ ನಂತರ ನಾವು ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ರು. ಸೊ ಸೆಕೆಂಡು ಫೈರ್ ಕ್ಯಾಂಪು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮುಗೀತು. ಫೈರ್ ಕ್ಯಾಂಪಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿ ಅಂದರೆ ಯಾರೂ ಮಾಡಿಲ್ಲ, ಮಕ್ಕಳು ಸುಮ್ಮನೆ ರೌಂಡ್ ಆಗ್ತಾ ಇದ್ರು. ಸೊ ಫಸ್ಟ್ ದಿನ ಅಂತೂ ಸ್ವಲ್ಪ ಫೈರ್ ಕ್ಯಾಂಪು ಬೆಟರ್ ಆಗಿತ್ತು. ನೆಕ್ಸ್ಟ್ ದಿನ ಹೇಳಿದ್ನಲ್ಲ ಮಳೆ ಬಂತು. ಸೊ ಹಾಗಾಗಿ ಸೌದೆ ಎಲ್ಲ ಒಣಗೋಗಿತ್ತು. ಆಮೇಲೆ ಸ್ವಲ್ಪ ಫೈರ್ ಬರ್ತಿತ್ತು. ಹಾಗಾಗಿ ನೆಕ್ಸ್ಟ್ ದಿನ ಕೂಡ ಸ್ವಲ್ಪ ಫೈರ್ ಕ್ಯಾಂಪ್ ನಡೀತು. ಸೊ ತುಂಬಾ ನಾನು ಜಾಸ್ತಿ ಎಲ್ಲದನ್ನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಯಾವುದೋ ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಬೀಚ್ಗಳಿಗೆ ಹೋಗಿರೋದು ಅದೆಲ್ಲ ನಾನು ವೀಡಿಯೋಗಳು ಸರಿಯಾಗಿ ಮಾಡಿಲ್ಲ, ಫೋನು ಪರ್ಸಲ್ ಹಾಕ್ಬಿಟ್ಟಿದ್ದೆ. ಸೊ ಇದು ನನಗೆ Comment c'est all bolo Kali Mata ki on more guys chimiri doom dadaka hu ha chimiri doom dadaka hu ha sab sound illi guys chimiri doom dadaka hu ha chimiri doom dadaka hu ha yes come on bolo Kali Mata ki jai say bolo hip hip hooray come on all down ಒಡಿ ಎಲ್ಲರೂ ಜೋರ್ ಲಾಗ ಹಾಕಿ. ಮೇಡಮ್ ಕೈ ಯಾವ ಹಿಡಿತಿದ್ದೀರಾ? ಕೈ ಹಾಂ ಜೋಕ್ ಕೊಡ್ಬೇಕು. ಸರ್ ನೀವು ಹೋಗಿ ಈಗ ಜಂಪ್ ಹಾಕಿ. ತಡೀರಿ ಮೇಡಮ್, ಒಬ್ಬೊಬ್ಬರಾಗಿ ಹೋಗಿ. ಓಕೆ 1 ಮೇಡಮ್ ಹೋಗಿ, 2 ಸರ್ 3 ಹೋಗಿ. ಹಗ್ಗ ಇಟ್ಕೊಳ್ಳಿ ಸೈಡಿಂದ. ವಿಡಿಯೋ ಹೋಗಿ ಮೇಡಮ್. ಹಾಂ ಆಯಿತು ಮೇಡಮ್, ಹೋಗಿ ಮೇಡಮ್. ಮೇಡಮ್ ಹಗ್ಗ ಇಟ್ಕೊರಿ ಅಷ್ಟೇ. सर होतो ना अगर आम्ही हंगात राहतो मी दोरे घरून राहतो लोकांना. ಮೇಡಮ್ ಸರ್ ಎಲ್ಲ ಒಂದು ಸೈಡಿಗೆ ಬರ್ರಿ ನಿಮ್ಮ ಟೀಮು. ಮೇಡಮ್ ಹೋಗಿ ಮೇಡಮ್, ಇಲ್ಲಿ ನೋಡಿ ಮೇಡಮ್ ಕೆಲಸ ಏನಾಗಂಗಿಲ್ಲ ಮೇಡಮ್. ಅವ್ರು ಮುಳುಗ್ತಿಲ್ವಾ? ಹಿಡಿದೀರಾ? ಹೋಗಿ. Okay, say hi guys. So okay, are you enjoy my team? Sir, ಎಲ್ಲ ಒಂದೇ ಕಡೆ ಬನ್ನಿ, ಎಲ್ಲರೂ ಒಂದೇ ಟೀಮ್ ಆಗಿ ಮಾಡಿ guys. Hi. All ready there team? Yes. So ma'am, your good name? Kavya. Yes ma'am. Gita. Yes. Nagveni. Deepa. Jayashree. Raju. All ready there guys?
कमन ऑल बोलो काली माता की हर हर ಎಲ್ಲ ಹೊಡಿರಿ ಫಾರ್ವರ್ಡ್ ಗಂಟೆ ಮಾರ್ಕ್ ಹೊಡಿರಿ ಫಾರ್ವರ್ಡು ಓಕೆ ಸ್ಟಾಪ್ ಗೆಟ್ ಡೌನ್ ಗೆಟ್ ಡೌನ್ ಗೆಟ್ ಡೌನ್ ಎಲ್ಲ ಒಳಗೆ ಕೂತ್ಕೊರಿ ಎಲ್ಲ ಕ್ಯಾಮೆರಾಮನ್ ನೋಡಿ ಮುಂದ್ ಕಡೆಗೆ ಅರೆ ಗಂಟ್ಯ ಎಲ್ಲ ಒಳಗೆ ಕೂತ್ಕೊರಿ ಗೆಟ್ ಫಾರ್ವರ್ಡ್ ಫಾರ್ವರ್ಡ್ ಎಲ್ಲ ಹೊಡಿರಿ ಬೋಲೋ ಕಾಳಿ ಮಾತಾ ಕೀ ಹೋಗ್ಲಿಕ್ಕೆ ಓಕೆ ಎಲ್ಲ ಮಾಡಿ ಫಾರ್ವರ್ಡ್ ತೆಗಿತೀವಿ ಮೇಡಮ್ ಫಾರ್ವರ್ಡ್ ಮಾಡಿ ಜೋರಾಗಿ ಮಾಡಿ ಸರ್ ಮಾಡಿ ಜೋರಾಗಿ ಮಾಡಿ ತಿರ್ಗಾಲೋ ಮೇಲೋ ಹೋಗಿದ್ದು ಗೆಟ್ ಡೌನ್ ಎಲ್ಲ ಗೆಟ್ ಬ್ಯಾಕ್ ಸೊ ನೋಡಿ ಇಟ್ಕೊಂಡ್ರೆ ಹಾಯ್ ಮಾಡಿ ಗಾಯ್ಸ್ ಯಸ್ ಫಾರ್ವರ್ಡ್ ಮಾಡಿ ಫಾರ್ವರ್ಡ್ Come on, do forward. Only right here, only right. ಅಲ್ಲ ರೈಟ್ ಅಂದ್ರೆ ರೈಟ್ ಸೈಡ್ ನೀವು ತಡೀರಿ ಸ್ಟಾಪ್ ಹೊಡಿಬಿಡಿ ಯಾರು ಹೊಡಿಬಿಡಿ ಎರಡು ಸರಿ ಮಾಡಿ ಫಾರ್ವರ್ಡ್ ಎಲ್ಲ ಗೆಟ್ ಡೌನ್ ಹಿಡಿತ ಬುಲೋ ಕಾಳಿ ಮಾತಾ ಕೀ ಹರ ಕಮಾನ್ ಗಂಟೆ ಗೆಲ್ಲು ಪಡದರ್ ಹಾಗೆ ಇದು ಒಂದು ಗೇಮು ಇದರಲ್ಲಿ ನಾನು ನಮ್ಮ ಹಸ್ಬೆಂಡ್ ಇಬ್ರು ಹೋಗಿ ಬಂದ್ವಿ ಸೊ ಇಳಿಯೋಕೆ ಮುಂಚೆನೆ ನಮ್ಮ ಹಾಗಾಗಿ ಅದು ಮತ್ತೆ ಹಿಂದಕ್ಕೂ ಇತ್ತು ಆಮೇಲೆ ಹಿಡ್ಕೊಂಡು ಬಂದ್ವಿ ಮಸ್ತಾಗಿ ಎಂಜಾಯ್ ಆಯಿತು ಈ ಸಮ್ಮರಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಹೋಗ್ಬಿಟ್ಟು ಬನ್ನಿ ಕೆಲವೊಂದು ಆ್ಯಕ್ಟಿವಿಟೀಸ್ ಈ ಥರ ಎಲ್ಲ ಇರುತ್ತೆ ಇವಾಗ 3ನೇ ಗೇಮ್ ಸ್ಟಾರ್ಟ್ ಆಗುತ್ತೆ
ಸೊ ಅಲ್ಲಿಂದ ಬಂದು ಕಾಫಿ ಕುಡಿತಾ ಇದ್ದೀವಿ, ಕಾಫಿ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮ್. ಸೊ ಇದಾದಮೇಲೆ ಮತ್ತೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ನೈಟು. ಊಟ ಎಲ್ಲ ಆದಮೇಲೆ, ಊಟಕ್ಕೆ ಮುಂಚೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು, ಊಟಕ್ಕೆ ಮುಂಚೆ. ಸೊ ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟಕ್ಕೆ ಹೋಗಬೇಕು. ಸೊ ನಾನು ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ. ಸೊ ರೈನ್ ಡ್ಯಾನ್ಸಲ್ಲಿ ಡ್ಯಾನ್ಸ್ ಮಾಡೋರು ಮಾಡದೇ ಇರೋರು ಸುಮ್ಮನೆ ಆ ಮ್ಯೂಸಿಕ್ಗೆ ರೈನ್ಗೆ ಏನೋ ಒಂಥರ ಸುಮ್ಮನೆ ಆದರೂ ಕುಣಿಬೇಕು ಅನಿಸುತ್ತೆ, ಕುಣಿತಾನೇ ಇದ್ದರು. ಸೊ ಎಲ್ಲರೂ ಸೇರಿ ಮಜಾ ಮಾಡ್ಕೊಂಡು ಸ್ವಲ್ಪ ಹಂಗೆ ಹಿಂಗೆ ಡ್ಯಾನ್ಸ್ ಬರೋದು ಬರದೇ ಇರೋದು ಎಲ್ಲ ಸ್ಟೆಪ್ಸ್ ಹಾಕ್ಕೊಂಡು ಸೊ ಮಸ್ತ್ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡಬೇಕು ಅಂದರೆ ಈ ರೀತಿ ಎಲ್ಲರೂ ಅಕೇಶನ್ ಹೋಗಬೇಕು. ಆವಾಗಲೇ ಮೈಂಡು ಪೀಸ್ಫುಲ್ಲಾಗಿ ನಮಗೆ ಒಂದು ಎಂಜಾಯ್ಮೆಂಟ್ ಇರುತ್ತೆ. ಹಾಗೆ ಮೈಂಡು ಕೂಡ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಎಲ್ಲದನ್ನು ಮರೆತು ಒಂದು ಸ್ವಲ್ಪ ದಿನ, ಒಂದು ದಿನ 2 ದಿನ ಈ ಥರ ಮೈಂಡ್ಗೆ ಕೆಲಸ ಕೊಡದೆ ಎಂಜಾಯ್ ಮಾಡೋದು ಹೆಲ್ತ್ ಕೂಡ ಒಳ್ಳೆಯದು. ಯಾವಾಗಲೂ ಬ್ಯುಸಿ ಲೈಫು, ಶೆಡ್ಯೂಲ್, ಕೆಲಸಗಳು ಅದು ಇದು ಅಂತ ಇರುತ್ತೆ. ಈ ರೀತಿ ಎಂಜಾಯ್ ಮಾಡ್ತಿದ್ರೆ ಎಲ್ಲದನ್ನು ಮರೆತು ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ನೀವು ಎಲ್ಲರೂ ಹೋಗಿ ಬಂದಿದ್ದರೆ ಕಮೆಂಟ್ ಹಾಕಿ. ಹಾಗೆ ಈ ಪ್ಲೇಸ್ಗೆ ನೀವು ಹೋಗಿದ್ದೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆಟಾಡಿನೇ ಸುಸ್ತಾಗೋಯಿತು. ಸೊ ಹಾಗಾಗಿ ನಮ್ಗೆ ಅಷ್ಟೊಂದು ತುಂಬ ಹೊತ್ತು ರೈನ್ ಡ್ಯಾನ್ಸ್ ಮಾಡೋದಕ್ಕಾಗಿಲ್ಲ. ಸೊ ಎಲ್ಲರೂ ಸ್ವಲ್ಪ ಸ್ವಲ್ಪ ಹೊತ್ತು ಮಾಡಿಕೊಂಡು ಆಮೇಲೆ ಹೋಗಿ, ಅದರಲ್ಲೂ ಮಳೆ ಬೇರೆ ಒಂದಿನ ಸಿಕ್ಕಾಪಟ್ಟೆ ಗುಡುಗು ಮಿಂಚು ಮಳೆ ಇತ್ತು. ಒಂದಿನ ಅಂತೂ ನಾವು ರೈನ್ ಡ್ಯಾನ್ಸ್ ಎಲ್ಲ ಮಾಡಿಲ್ಲ, ಒಂದು ದಿನ ಮಾಡ್ಕೊಂಡ್ವಿ. ಮುಗಿಸ್ಕೊಂಡು ಎಲ್ಲ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಅಲ್ಲಿಂದ ಬಂದಿದ್ದು ಡಿನ್ನರ್ಗೆ. ನೈಟ್ ಬಂದುಬಿಟ್ಟು ಹಾಗೆ ಮಕ್ಕಳೆಲ್ಲ ರೆಡಿಯಾಗಿ ಬಂದು, ಹಾಗೆ ಆಟಗಳು ಸ್ವಲ್ಪ ಕ್ಯಾರಮ್ ಬೋರ್ಡ್ ಎಲ್ಲ ಇತ್ತು ಅಲ್ಲೇ ಡೈನಿಂಗ್ ಹಾಲಲ್ಲಿ. ಸೊ ಅಲ್ಲೇ ಎಲ್ಲರೂ ಆಟ ಆಡಿಕೊಂಡು ಎಲ್ಲ ಊಟ ಮುಗಿಸ್ಕೊಂಡ್ವಿ. ಸೊ ನಾವು ಊಟ ಎಲ್ಲ ಮಾಡೋದೆಲ್ಲ ವೀಡಿಯೋ ಮಾಡಿಲ್ಲ, ಎಲ್ಲ ಕಡೆ ನನ್ನ ಫೋನ್ಗಳು ಇಟ್ಕೊಂಡು ಹೋಗೋಕ್ಕಾಗಿಲ್ಲ ಸ್ವಲ್ಪ. ಅದರಲ್ಲೂ ನಾವು ಇನ್ನೊಂದು ಏನಂದರೆ, ನಾನು ಆಲ್ರೆಡಿ ಈ ರೆಸಾರ್ಟ್ ವೀಡಿಯೋ ಆಲ್ರೆಡಿ ಲಾಸ್ಟ್ ಇಯರ್ ಹಾಕಿದೆ. ಹಾಗಾಗಿ ವೀಡಿಯೋಗಳನ್ನ ವಿಡಿಯೋ ರನ್ನಿಂಗಲ್ಲೇ ಇದೆ. ಮಕ್ಕಳು ಕಳ್ಳರು ಬಂದಿದ್ದಾರೆ, ಹುಷಾರು. ಈ ಫೋನಲ್ಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ನಾವು ಮತ್ತೆ ಹೊರಡೋದೆಲ್ಲ ನಾನು ವೀಡಿಯೋ ಮಾಡಿಲ್ಲ. ಸೊ ಇದು ಉಡುಪಿ ಬೀಚು. ನಾವು ಫಸ್ಟ್ ನಾವು ಬಂದಿದ್ದು ಹೊನ್ನಾವರ ಬೀಚಿಗೆ ಬಂದ್ವಿ. ಆ ನಂತರ ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ಅಡುಗೆ ಎಲ್ಲ ಮಾಡಿಕೊಂಡು ತಿಂದು ಅಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ನಂತರ ಬಂದಿದ್ದೆ ಉಡುಪಿ ಬೀಚ್ಗೆ. ಇಲ್ಲೂ ಕೂಡ ತುಂಬಾ ಅಲ್ಲೆಲ್ಲ ಆಟಾಡಿದ್ವಿ. ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ, ಕೆಲವೊಬ್ಬರು ಫೋನಲ್ಲಿ ಇತ್ತೇನೋ, ನಾನು ಇಸ್ಕೊಂಡಿಲ್ಲ. ಸೊ ನಾವು ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಆಮೇಲೆ ಬೀಚಲ್ಲಿ ತುಂಬ ಹೊತ್ತೆ 1 hour 2 hour ನೀರಲ್ಲೆಲ್ಲ ಆಟಾಡಿದ್ವಿ ಮಕ್ಕಳಿಗೆಲ್ಲರೂ. ಸೊ ಇದನ್ನು ಮುಗಿಸ್ಕೊಂಡು ಅಲ್ಲೇ ಒಂದು ಕೆಲವೊಂದು ಹೋಟೆಲ್ಗೆ ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡು ಹೊರಟ್ವಿ. ಮಕ್ಕಳುಗಳಿಗೆ ಈ ರೀತಿ ಒಂಟೆ ಮೇಲೆ ಕೂರಿಸ್ಬಿಟ್ಟು ಸ್ವಲ್ಪ ಒಂಟೆ ಸವಾರಿ ಥರ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಸೊ ಎಲ್ಲ ಕಡೆ ಟೂರಿಸ್ಟ್ ಪ್ಲೇಸಲ್ಲಿ ಎಲ್ಲ ರೇಟ್ ಜಾಸ್ತಿನೇ. ಯಾವುದೇ ಗೇಮ್ ಆಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಜಾಸ್ತಿ. ಹಾಗಾಗಿ ಇದೊಂದು ಗೇಮು ಹಾಗೆ ಇನ್ನೊಂದು 2 ಗೇಮ್ ಆಡಿಸಿದ್ವಿ. ಕೆಲವೊಂದು ಗೇಮ್ಸ್ದು ವೀಡಿಯೋ ಮಾಡಿದ್ವಿ ಒಬ್ಬೊಬ್ಬರ ಫೋನಲ್ಲಿ, ಇನ್ನೊಂದು ಕೆಲವೊಂದು ಗೇಮ್ಸು ಇದರಲ್ಲಿ ನನ್ನ ಫೋನಲ್ಲಿರೋದು. ಸೊ ಹಾಗಾಗಿ ನಾನು ಸ್ವಲ್ಪ ಗೇಮ್ಸ್ ಮಾತ್ರ ಹಾಕ್ತಾಯಿದ್ದೀನಿ. ಮಕ್ಳಿಗೆ ಈ ರೀತಿ ಖುಷಿ ಆಗುತ್ತೆ, ಎಲ್ಲ ಒಂಟೆ ಮೇಲೆಲ್ಲ ಹೋಗಿ ಆಟ ಆಡ್ಕೊಂಡು ಬರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾರೆ. ಅವ್ರಿಗೆ ಭಯ ಆಗುತ್ತೆ ಅಂತ ನಾನು ಫೀಲ್ ಮಾಡಿಕೊಂಡೆ, ಆದರೆ ಅವ್ರಿಗೆ ಭಯ ಆಗಿಲ್ಲ, ಎಂಜಾಯ್ ಮಾಡ್ಕೊತ ಬಂದರು.